ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ದೇವಾ ಜಗದೀಶ ಮುದದಿಂದ ನಿನ್ನ ಗಿರಿಜಾತೆಯಳುಗ ಗಿರಿಜಾತೆಯಳುಗ ಆದಿತ್ಯ ಕೋಟಿ ಪ್ರಕಾಶ. ಕರಿವದನ ಕರುಣಾ ಸಮೋದ ಭವಚಿತ್ರ ನಿನ್ನಯ ಮಹಿಮೆಯನು ಪೊಗಳಲಳಬಲ್ಲ. ಧರಣಿಯನು ಬುದ್ಧಿರ ಮಹಶೇಷ ಗರಿದ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಹಲೋ ಯಾಕೋ ಒಂಚೂರು ಕಡಿಮೆ, ಯಾಕೋ ಚೂರು ಕಡಿಮೆ, ಯಾಕೋ ಚೂರು ಕಡಿಮೆ. ಹಲೋ 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 ಮಾನಿಟ್ರಿಗೆ ವಾಲ್ಯೂಮ್ ಒಂಚೂರು. ನೇನೆ ಈ ರಾಜನರೆಲ್ಲ
ಮದನಾಥ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ವಂದಿಸುವೆ ಶಾರದಿಗೆ ಶಕ್ರಾದಿ ಅಮರರಿಂಗ್ಯರಾಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸನ್ನಡಿಗೆ ಬಡಬಡದ ವರ್ಣಿಪೆ ನೀಯೇ ಕಥಾಮೃತವ
ಅದಾಗಲೂ ವಿಭೀಷಣ ಅವನ ಮಾಯಾವಲಮೆಯನ್ನು ತಿಳಿ ಹೇಳಿದ್ದರಿಂದ ತಮ್ಮ ಲಕ್ಷ್ಮಣ ಅವನ ಶಕ್ತಿಯನ್ನು ಕುಂಠಿತಗೊಳಿಸಿ ಅವನನ್ನು ಕೊಂದು ಕಳೆದು ನಮ್ಮ ಪಾಲಿಗೆ ಜಯವನ್ನುಂಟು ಮಾಡಿದ. ಇನ್ನು ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಶುಭ ಮುಹೂರ್ತದಲ್ಲಿ ನಾಳಿನ ಯುದ್ಧ ಸಿದ್ಧತೆಗೆ ಅನುವಾಗಿ ಬನ್ನಿ. ಈ ರಾತ್ರಿ ನಿಮ್ಮೆಲ್ಲರ ಪಾಲಿಗೆ ಶುಭರಾತ್ರಿಯಾಗಲಿ. ಇತ್ತಲ ದಶಗಂಟನೋ ನಗರೇ.
ನನ್ನರಿಯೆಯ ಭಕಾರೋ ಭೀತಿ ಪಡಿಸುವಂತಹ ಸ್ಥಳ. ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೀರಿ? ರಾವಣೇಶ್ವರನೆಂದು ಕೇಳಿದ್ದೇನೆ. ನಾನೇ ಸರಿ. ಒಂದಂತ ಕಾರ್ಯವೇನು ತಿಳಿದಿದೆಯೋ? ಇಳೆಯ ಸುದ್ದಿಗಳನ್ನು ಛಲದಲ್ಲಿ ತಂದ ಕಾರಣದೇ ಇಳೆಯ ಸುದ್ದಿಗಳನ್ನು ಛಲದಲ್ಲಿ ತಂದ ಕಾರಣದೇ ಕಲಹವಾಯಿತೆನ್ನ ಪುರದೊಳಗೆ ಕಲಹವಾಯಿತು ಎನ್ನ ಪುರದೊಳಗೆ ಕುಲ ನಿರಗೆ ಮಾತಾಂಡ ಕುಲ ಜನನಿ ಸೆಣಸಾಡಿ ಅಳಿದ ಬಾಂಧವರು ಪರಶಂಭೋ ಮಹಾದೇವ ನೀನೇ ರಕ್ಷಿಸು. ಸಭಾಸದರೆಲ್ಲ ಹೀಗೆ ಕೇಳಬೇಕು. ನಿಮ್ಮೆಲ್ಲರ ಭಾವನೆ ಭೂಮಿ ಜಾತಿಯನ್ನು ಛಲದಿಂದ ತಂದಿರಿಸಿದ ದೆಸೆಯಿಂದ ಈ ಲಂಕಾ ಸಾಮ್ರಾಜ್ಯದಲ್ಲಿ ಕಲಾನಾಂದಿಯಾಯಿತು. ನನ್ನ ಅನುಜಾತಿ ಬಾಂಧವರು ಆರಾಮನಲ್ಲಿ ಸೆಣಸಾಡಿ ಮರಣವನ್ನು ಹೊಂದಿದರು. ಇದು ನಿಮಗೆ ತೋರಿಕೆಗೆ ತೋರುವ ಸತ್ಯ. ಆದರೆ ಧನುಜದಲ್ಲಣ ಈ ರಾವಣನ ತಂಗಿಯ ಮೂಗನ್ನು ಕೈದು ಮಾನಹಾನಿ ಪ್ರಾಣಹಾನಿಯನ್ನು ಮಾಡುವ ಆ ರಾಮನ ಮಾನ ಹರಣವಾಗಬೇಕೆಂದು ಪ್ರಯತ್ನಪಟ್ಟೆ. ಕೇವಲ ವಿಜಯನೆಯ ಬಲದಿಂದ ನನ್ನ ಬಲವನ್ನು ಛಲವನ್ನು ಕೆಣಕುತ್ತಾರಂತಾದರೆ ಇದರ ಅರ್ಥವೇನು? ನಾವು ಸುಮ್ಮನಿರಬೇಕೆ? ಆಹಾ, ಅದಕ್ಕಾಗಿ ಧೈರ್ಯವನ್ನು ಹೇಳಿ ಹೊರಟವನು ನನ್ನ ಮಗ ಇಂದ್ರಜಿತು. ಸೀತೆಯನ್ನು ತಂದದ್ದು ತಪ್ಪು ಎಂದು ಅವನು ವಾದಿಸಿದ. ಆದರೆ ತಂದ ಮೇಲೆ ಬಿಟ್ಟು ಕೊಡುವುದು ದಾನವ ಕುಲಕ್ಕೆ ಅಪಮಾನ. ತಂದೆಯವರೇ, ಯುದ್ಧಕ್ಕೆ ನಾನಿದ್ದೇನೆ ಎಂದು ಅಭಯವಿಟ್ಟು ಹೋಗಿದ್ದಾನೆ. ಆ ಯುದ್ಧದ ವಾರ್ತೆಯನ್ನು ಬರಲಿಲ್ಲವಲ್ಲ. ಆಚಾರಕ ಎದ್ದೇಳು. ರಣದ ವಾರ್ತೆಯನ್ನು ತಿಳಿಯಲು ಹೋದವರಲ್ಲವೇ? ಏನಾಯಿತು? ಲಾಲಿಸಿ ಕೇಳು ಕೇಳೈ ಮಾತ ಲಾಲಿಸಿ ಕೇಳು ಕೇಳೈ ಮಾತ ಲಾಲಿಸಿ ಕೇಳು ಕೇಳೈ ಮಾತ ಲಾಲಿಸಿ ಕೇಳೈ ಕಾಳಗದೊಳಲ ಬಿಜಾಲಯ ನಿಮ್ಮಯ ಪಾಲನು ಹೋರಲು ಲಾಲಿಸಿ ಕೇಳೈ ಕಾಳಗದೊಳಲತಿ ಜಾಲದಿ ನಿಮ್ಮಯ ಪಾಲನು ಹೋರಲು ಲಾಲಿಸಿ ಕೇಳೈ ಕಾಳಗದೊಳಲತಿ ಜಾಲದಿ ನಿಮ್ಮಯ ಪಾಲನು ಹೋರಲು ಹೌದಾ? ಯುದ್ಧಕ್ಕಾಗಿ ಅಪ್ಪಣೆ ಪಡೆದುಕೊಂಡು ಹೋದ ನಿಮ್ಮ ಮಗ ಆ, ನೇರವಾಗಿ ವಾಲಿಬಾಲ್ ಕೋರ್ಟಿಗೆ ಹೋದ. ಇಲ್ಲಿಗೋದದ್ದ ವಾಲಿಬಾಲ್ ವಾಲಿಯ ಬಾಲ ಅಂಗದ ರಚಿಸಿದ ಕೋಟೆಗೆ ಹೋದನೇ. ಅಲ್ಲಿ ಹೋದ. ಆ, ಹೋದವನ ಮಂಗಗಳ ಸೊಂಟ ಕೇಡು ಬಿದ್ದ ನೋಡಿ. ಆ, ಆಗ ಅಲ್ಲಿ ರಾಮಣ್ಣ ಬಂದ. ಆ, ನಿಮ್ಮ ಮಗನಿಗೂ ರಾಮನಿಗೂ ಯುದ್ಧ ಶುರುವಾಯಿತು. ಆ, ನಿಮ್ಮ ಮಗನಿಗೆ ಸ್ವಲ್ಪ ಸೋಲುಂಟಾಯಿತು. ಓಹೋ, ಆದ್ರೆ ಅವನು ಸುಮ್ಮನಿರಲಿಲ್ಲ. ನನ್ನ ಮಗ ಅಲ್ಲವೇ? ತನ್ನ ಮಾಯಾವಿದಿಂದ ಮಾಯಾ ಸೀತೆಯನ್ನು ಸೃಷ್ಟಿ ಮಾಡಿದ. ಆ, ಸೀತೆಯ ತಲೆ ಕತ್ತರಿಸಿದ. ಕತ್ತರಿಸಿದ. ಅಲ್ಲೂ ನಿಂತ ವಿಭೀಷಣ ಬಂದ. ಆ, ಇದು ನಿಜವಾದ ಸೀತೆ ಅಲ್ಲ, ಹಾ. ಮಾಯಾ ಸೀತೆ ದುಡಿದೇ ಬಿಟ್ಟ. ಮುಂದೇನಾಯ್ತು? ದುಡ್ಡೆಲ್ಲ ರಟ್ಟಾಯ್ತು. ಓಹೋ, ನಿಮ್ಮ ಮಗ ಜಾಗ ಕಿತ್ತ. ಆ, ನೇರವಾಗಿ ಕುಂಬ್ಳೆಗೆ ಹೋದ. ಎಲ್ಲಿಗೆ
ಹೋದದ್ದ ಕುಂಬ್ಳೆ. ಮೂಲನಿ ಕುಂಬಳೆ. ಹಾ ಆ, ಅಲ್ಲಿ ಹೋದ್ನಾ? ಹಾ ಹೋದವನೇ ಮರಣ ಹೋಮ ಶುರು ಮಾಡಿದನು. ಏ ಆಗಲ್ಲ. ಮಾರಣಾಗರ ಹೋಮ ಶತ್ರುಗಳ ನಾಶಕ್ಕಾಗಿ ಮಾಡುವ ಮಹಾಯಜ್ಞ ಮಾಡಿದ್ನ ಮಗ. ಮಾಡ್ಲಿಕ್ಕೆ ಬಿಡ್ಬೇಕಲ್ಲ. ಹಾ ಅಲ್ಲೂ ನಿನ್ ತಮ್ಮ ವಿಭೀಷಣ ಲಕ್ಷ್ಮಣನನ್ನು ಕರ್ಕೊಂಡು ಬಂದ. ಹಾ ಹೋಮೆಲ್ಲ ಹಾಳು ಮಾಡಿದ. ಸ್ವಾಮಿ ದ್ರೋಹಿ ಅವನು. ಸ್ವಾಮಿ ದ್ರೋಹಿ ನೀನು. ಏ ನಿನ್ಗೇನಾದ್ರೂ ಮಾನ ಮರ್ಯಾದೆ ಇತ್ತೇನಾ? ನೀನು ಯಾಕಾದ್ರೂ ನಮ್ಮ ವಂಶದಲ್ಲಿ ಹುಟ್ಟಿದ್ಯಾ? ನೀನು ಬದುಕೋಕ್ಕಿಂತ ಸಾಯ್ದೆ. ಜಲೋತ್ಪಾದಿ ಮಗನೇ. ಒಂದೇ ಕಳೆಯುತ್ತೇನೆ. ನಾನ್ ನಿಮ್ಗಲ್ದೆ. ಮತ್ಯಾರು? ನಿಮ್ ಮಗ ನಿಮ್ ತಮ್ಮ ವಿಭೀಷಣಿಗೆ ಹೇಳಿದ್ದೆ. ಮುಂದೇನಾಯ್ತು? ಮುಂದೇನಾಗ್ಲಿಲ್ಲ. ನಾನು ಹಿಂದಿನ ಬೆನ್ಮೂಲೆಲ್ಲ ಹೋಯ್ತು. ಏ ನಿನ್ನದೆಲ್ಲ ರಣರಂಗದಲ್ಲಿ ಮುಂದೇನಾಯ್ತು? ನಿಮ್ಮ ಮಗನಿಗೂ ಲಕ್ಷ್ಮಣನಿಗೂ ಯುದ್ಧ ಶುರುವಾಯ್ತು. ಹಾ ನಿಮ್ಮ ಮಗ ಒಂದೆಲ್ದು ಬಿಟ್ಟ. ಹಾ ಅದಕ್ಕೆ ಲಕ್ಷ್ಮಣ ಇನ್ನೊಂದು ಸಿಗರೇಟ್ ಕೊಟ್ಟ. ಏನ್ ಕೊಟ್ಟದ್ದ? ಸಿಗರೇಟ್. ತಿರುಗೇಟು ಕೊಟ್ಟ. ಆ, ಹಾ. ಎರಡನೇ ಬಾರಿ ನಿಮ್ಮ ಮಗ ಎರಡು ಬಿಟ್ಟ. ಹಾ ನಾನು ಎರಡು ಬಿಟ್ಟೆ. ಏನ್ ಬಿಟ್ಟದ್ದ? ಮೊದಲನೇ ಬಾರಿ ನಿಮ್ಮ ಮಗ ಇಷ್ಟು ಬಾಯಿ ಬಿಟ್ಟ. ನೀನೇನ್ ಬಿಟ್ಟೆ? ನಾನು ಅವನ ಬಾಯಿಗೆ ಸ್ವಲ್ಪ ನೀರು ಬಿಟ್ಟೆ. ಹಾ ಎರಡನೇ ಬಾರಿ ನಿಮ್ಮ ಮಗ ಉಸಿರೇ ಬಿಟ್ಟ. ನೀನೇನು ಬಿಟ್ಟೆ? ನಿಮ್ಗೆ ಬೊಟ್ಮಾನ ಹೇಳ್ಬೇಕಂತ ಅಲ್ಲಿಯ ಜಾಗವೇ ಕಿತ್ತೆ. ಅದರ ಅರ್ಥವೇನು? ನಿಮ್ಮ ಮಗ ಸತ್ತೋದ. ಅಯ್ಯೋ ಮೇಘನಾದನು ಮಡಿದ ವಾರ್ತೆಗೆ ಕೂಗಿ ನೆಲಗಚ್ಚುತ್ತಲೇ ರಾವಣ. ಕಂದ ನಿನ್ನಯ ತೊರೆಯುತ್ತಲೆಂದು ಕಂದ ನಿನ್ನನು ತೊರೆಯುತ್ತಲೆಂದು ಬಾಳ್ವೆನು. ಕುಂದಿದೈ ಭುಜ ಬಲ ಸಿರಿಯೋ ಕುಂದಿದೈ ಭುಜ ಬಲ ಸಿರಿಯೋ ಬಂದೇ ಭಾಗ್ಯದ ಚಿಂತಾಮಣಿಯಾದೆ ಶೌರ್ಯದ ಸಿಂಧು ನೀನೈ ಕುಲರತ್ನ. ಮಗನೇ, ವಂಶೋದ್ಧಾರಕನಾಗಿ ಹುಟ್ಟಿದೆ ಬೆಳೆದೆ ಧೀರೋದಾತನಾಗಿ ಇಂದ್ರನನ್ನು ಸೋಲಿಸಿ ಇಂದ್ರಾರಿ ಎಂಬ ಬಿರುದನ್ನು ಪಡೆದೆ. ಶೌರ್ಯ ಪರಾಕ್ರಮದಲ್ಲಿ ಸಿಂಧುವಾಗಿ ಕುಲರತ್ನ ನೀನಾದೆ. ಮಗನೇ, ನಿನ್ನನ್ನು ಕಳೆದುಕೊಂಡು ನಾ ಹೇಗೆ ಬಾಳಲಿ? ಇಲ್ಲ ಮಗನೇ, ಇಲ್ಲ. ನಿನ್ನನ್ನು ಕೊಂದ ಆ ರಾಮನಿಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡುತ್ತೇನೆ. ಆ ಹೆಮ್ಮಾರಿಯಾದ ಸೀತೆಯನ್ನು ಕೊಂದು ರಾಮನ ತೇಜೋವಧೆಯನ್ನು ಮಾಡಿ ಇಲ್ಲಿಂದ ಮರಳುವಂತೆ ಮಾಡುತ್ತೇನೆ. ಅಸುರಪತಿಯೇ ಕೇಳೋ ಮಾತ. ಅಸುರಪತಿಯೇ ಕೇಳೋ ಮಾತ. ಅಸುರಪತಿಯೇ ಕೇಳೋ ಅಸುರಪತಿಯೇ ಕೇಳೋ ಮಾತ. ಶ್ರೀ ಹತ್ಯೆಯ ಎಸಗುವೆ ಸರಿಯೇ ವಿಖ್ಯಾತ. ಶ್ರೀ ಹತ್ಯೆಯ ಎಸಗುವೆ ಸರಿಯೇ ವಿಖ್ಯಾತ.
ಹಾ, ನಿಮ್ಮವರು, ನಿಮ್ಮ ವಂಶದವರು, ಹಾ, ನಿಮ್ಮ ಆಜ್ಞಾನುವರ್ತಿಗಳಾದ ದೇವತೆಗಳು, ಹಾ, ನಿಮ್ಮ ಗುರು ಶುಕ್ರಾಚಾರ್ಯರು ಹಾ, ಇವರೆಲ್ಲ ತಲೆ ತಗ್ಗಿಸುವಂತಹ ಕೆಲಸ ಮಾಡುವಿರಾ? ಹಾ, ಆ ಸೀತೆ ಏನು ಅನ್ಯಾಯ ಮಾಡಿದ್ದಾಳೆ? ಹಾ, ನಿಮ್ಮ ವೈರಿಗಳು ಆ ರಾಮ ಲಕ್ಷ್ಮಣರು ಹಾ. ನಾಳೆ ಯುದ್ಧದಲ್ಲಿ ಅವರಿರುವರನ್ನು ಬಂಧಿಸುವುದರಲ್ಲಿ ಪುರುಷಾರ್ಥವಿದೆ. ಹಾ, ನಿಮ್ಮ ಜೊತೆ ನಾನಿದ್ದೇನೆ. ಹಾ. ಒಟ್ಟು ನನಗಿದರಲ್ಲಿ ಒಳ್ಳೆ ಕೊಟ್ಟರೆ. ರಣಗೀಗ ಹೋಗುವಿರೊಳಗೀಗ ನಾನು ರಾಮನ ಗುಡಿ ಬೇಗ ಕದುವೆನು ಮುಂದೇನು ಬೇಗ ಕದುವೆನು ಮುಂದೇನು ಆಗಿನ ಶೌರ್ಯ ಲಕ್ಷ್ಮಿಯ ಬಂದಿದ್ದು ನಿನಗಾಗಿ ಜೀವ ಪಡೆ ಕೊಂಬೆ ಅಶ್ವ. ನಾಳೆ ಯುದ್ಧಕ್ಕೆ ನಾನು ಹೋಗುತ್ತೇನೆ. ಹಾ, ಆ ರಾಮನನ್ನೇ ಹುಡುಕಿ ಹಾ, ಅವನು ಮಾಡಿದ ಪ್ರತಿಯೊಂದು ಅನ್ಯಾಯವನ್ನು ಅವನ ಮುಗಿದು ತಲೆ ತಗ್ಗಿಸುವಂತೆ ಮಾಡುತ್ತೇನೆ. ಹಾ, ಸೂರ್ಯಲಕ್ಷ್ಮಿಯನ್ನು ಬಂಧಿಸಿ ಹಾ. ನಿನಗಾಗಿ ಜಯಲಕ್ಷ್ಮಿಯನ್ನು ಪಡೆದುಕೊಂಡು ಬರುತ್ತೇನೆ. ಅಶ್ವ, ಅತಿವಂತ ನೀನು. ನಿನ್ನಂತಹ ಸಚಿವನನ್ನು ಪಡೆದದ್ದು ನನ್ನ ಭಾಗ್ಯ. ಸಂದರ್ಭವನ್ನು ಅರಿತು ನೀನಾಡಿದ ಮಾತು ನನ್ನ ಅಂತಃಕರಣವನ್ನು ಕಲಕಿದೆ. ಹಾಗಾಗಿ ನಿನ್ನದಾದ ಚಾಕಚಕ್ಯತೆಯಿಂದ ಜಯಶೀಲನಾಗು. ತೆರಳು. ಆ, ಯಾರಲ್ಲಿ ಬರದವರು? ದೊಡ್ಡಪ್ಪ ಹೊಂದಿಸಿಕೊಂಡಿದ್ದೇನೆ. ಅದು ಏನಿದು ನಿನ್ನ ಅವಸರದ ಪ್ರವೇಶ? ದೊಡ್ಡಪ್ಪ ಬೀಳಿ ಚಿಂತೆ. ಬಿಡು ಬಿಡು ದೊಡ್ಡಪ್ಪನ ವ್ಯಾಕುಲ ಬಿಡು 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 ದೊಡ್ಡಪ್ಪನ ವ್ಯಾಕುಲ ರಣದೆಡೆ ಗೋಪೆನು ನಾನಿಂದ ರಣದೆಡೆ ಗೋಪೆನು ನಾನಿಂದ ಕೊಡು ಕೊಡು ದುರಗಪ್ಪಣೆ ಈ ಕ್ಷಣದಲ್ಲಿ ಒಡಲಿನ ಬಲ ತೋರ್ಪೆ ದೊಡ್ಡಪ್ಪ ಓ, ನಿನ್ನೆಯ ಯುದ್ಧದಲ್ಲಿ ಹಾ, ಅಣ್ಣ ಇಂದ್ರಜಿತುವಿನ ಮರಣ ಹಾ, ಆರ್ನ ಸ್ಥಿತಿಯಲ್ಲಿ ಹಾ, ರಾಮ ಲಕ್ಷ್ಮಣರಿಂದಾಯಿತು ಹಾ, ಎಂದು ತಿಳಿದ ತಾವು ಹಾ, ವ್ಯಾಕುಲ ಚಿತ್ತರಾಗಿ ಪಶ್ಚಾತ್ತಾಪ ಪಡುತ್ತಿದ್ದೀರಿ. ಹಾ, ಅನುಜರ ಬಲವನ್ನು ಕಳಕೊಂಡಿದ್ದೀರಿ. ಹಾ, ಸತ್ಯ. ಹಾ. ಆದರೆ ಹ್ಮ್, ಸಾಮಾನ್ಯರಂತೆ ದುಃಖಿಸುವಷ್ಟು ಹಾ, ಬಲಹೀನ ಹೃದಯ ನಿಮ್ಮದಲ್ಲ. ಹಾ. ಯಾಕೆಂದರೆ ಯಾಕೆ? ಸತ್ತವರೆಲ್ಲ ವೀರ ಸ್ವರ್ಗವನ್ನು ಸೇರುತ್ತಾರೆ ಹಾ, ಎಂಬುದು ನಿಮಗೇ ತಿಳಿದಿದೆ. ಹಾ, ಹಾಗಾಗಿ ಹಾ, ಮುಂದೇನು ಎಂಬುದಕ್ಕೆ ಉತ್ತರವಾಗಿ ಹಾ. ನಾನು ಬಂದಿದ್ದೇನೆ. ಕೊಡಿ ಗುರುವಿ. ಓ, ಇದ್ದೇಳು. ನೀನು ರಣಕಣಕ್ಕೆ ಹೋಗುವೆಯ? ಅಲ್ಲಿ ವಿರಾಧಿ ವೀರ ಕಪಿನಾಯಕರು ಸಂಗರ ಶೂರರಾದ ರಾಮಲಕ್ಷ್ಮಣರು ಎದುರಾಗುತ್ತಾರೆ. ನಿನ್ನಿಂದ ಸಾಧ್ಯವೇ ಮಗು? ದಪ್ಪ ಹಿರಿಯೋದ ಕಪಿಗಳ ಹಿರಿಯದ ಕವಿಗಳ
ಬಡಿದುಳಿಸುತ್ತೇನೆ. ರಾಮ ಲಕ್ಷ್ಮಣರನ್ನು ಹಾ. ದೂರದಲ್ಲಿ ಜಯಿಸಿ ಹಾ. ಲಂಕಾ ಸಾಮ್ರಾಜ್ಯದ ಕೀರ್ತಿಯನ್ನು ಮೆರೆಯುತ್ತೇನೆ. ಕೊಡಿ ದೂರವಿಲ್ಲ. ಓ ದುಡುಕಬೇಡ ದುಡುಕಬೇಡ. ತರಣಿ ಸೇನಾ ಕೇಳು ಸೊಲ್ಲ ದುಡುಕಬೇಡ. ತರಣಿ ಸೇನಾ ಕೇಳು ಸೊಲ್ಲ ದುಡುಕಬೇಡ. ತರಣಿ ಸೇನಾ ಕೇಳು ಸೊಲ್ಲ ದುಡುಕಬೇಡ. ಸಂಕರಗೆ ಬೋಗುದುಳ್ಳಿತಲ್ಲ ದುಡುಕಬೇಡ. ಸಂಕರಗೆ ಬೋಗುದುಳ್ಳಿತಲ್ಲ ದುಡುಕಬೇಡ. ತರಳರೆಲ್ಲ ಸತ್ತರಲ್ಲ ದುಡುಕಬೇಡ. ತರಳರೆಲ್ಲ ಸತ್ತರೆಲ್ಲ ದುಡುಕಬೇಡ. ನಿನಗಿರುವುದೇಳ್ಗೆ ರಣವು ಸಲ್ಲ ದುಡುಕಬೇಡ. ದಪ್ಪ ನಾನಿಷ್ಟೇ ಈ ಲಂಕಾ ಸಾಮ್ರಾಜ್ಯದ ಬಗ್ಗೆ ನೀನಾಡಿದ ಮಾತು ಹಾ ದೊಡ್ಡಪ್ಪನ ಈಗಿನ ಸ್ಥಿತಿಯನ್ನು ಕಂಡು ನಿನ್ನ ಮನ ನೋಯುತ್ತಿದೆ ಹಾ ಎಂಬುದಕ್ಕಾಗಿ ನನ್ನ ಮನ ತುಂಬಿ ಬಂತು. ಹ್ಮ್ ಆದರೆ ವರಬಲಾನ್ವಿತರಾದ ತರಳರು ಎಲ್ಲರೂ ರಾಮಸೇನೆಯಿಂದ ಸತ್ತರು. ಹಾ ಇದನ್ನು ಅರಿತರು ನೀನು ರಣಕಣಕ್ಕೆ ಹೋಗುವುದು ಸರಿಯಲ್ಲ. ಹಾ ಮುಂದೆ ಲಂಕಾ ಸಾಮ್ರಾಜ್ಯದ ಶ್ರೇಯಸ್ಸನ್ನು ಬಯಸಿ ನಿನ್ನನ್ನು ನೀನು ರೂಪಿಸಿಕೊಳ್ಳಬೇಕು. ಹಾ ನಿನ್ನ ತಂದೆ ವಿಭೀಷಣ ವಿರೋಧಿ ಪಾಳಯದಲ್ಲಿದ್ದರೂ ನೀನು ಯುದ್ಧಕ್ಕೆ ಬರುವುದನ್ನು ಸಹಿಸಲಾರ. ಹಾ ಆದ್ದರಿಂದ ದುಡುಕಬೇಡ ದುಡುಕಬೇಡ. ದಪ್ಪ ಹಾ, ನನ್ನ ತಂದೆಯ ಮನೋಧರ್ಮ ಏನಿದೆಯೋ ತಿಳಿದಿಲ್ಲ. ಹಾ, ಆದರೂ ಹಾ. ಅಪ್ಪ ಮಾಡಿದ ಈ ಕೆಲಸ ಅಡ್ಡ ಮಾರ್ಗ ಹಿಡಿದಿದೆ ಎನ್ನಬಹುದು. ಹಾ, ನನ್ನನ್ನು ಸಾಕಿದವರು ಹಾ, ಬೆಳೆಸಿದವರು ನೀವು ಎಂದು ಭಾವಿಸುತ್ತೇನೆ. ಹಾ, ನನ್ನ ರಕ್ತದ ಕಣಗಣದಲ್ಲಿಯೂ ಹಾ. ಈ ಪುರದ ಋಣವನ್ನು ತೀರಿಸಲು ಸಿದ್ಧವಾಗಿದೆ. ಹಾ, ಹಾಗಾಗಿ ಯೋಚನೆ ಮಾಡುವುದು ಸರಿಯಲ್ಲ. ಹಾ. ನನ್ನನ್ನು ಹರಸಿ ಕಳುಹಿಸಿಕೊಡಿ. ಓ, ನಿನ್ನ ಹೃದಯದ ಸಹಜತನಕ್ಕೆ ದಿಟ್ಟ ನಿಲುವಿಗೆ ಮೆಚ್ಚಿದೆ ಮೆಚ್ಚಿದೆ. ಹಾ, ನಿನ್ನಂತಹ ಕುಮಾರ ನಮ್ಮ ವಂಶದಲ್ಲಿ ಹುಟ್ಟಿ ವಂಶವನ್ನೇ ಉದ್ಧಾರಗೊಳಿಸಿದೆ. ಹಾ, ಆಗಲಿ ಕುಲದ ಕೀರ್ತಿಯನ್ನು ಸಾರು. ಕಟ್ಟ ಕಡೆಗೆ ನಿಜವಾದ ಸಾಹಿತ್ಯವನ್ನು ಪಡೆ. ಇದು ನಿನ್ನ ಆಸೆ ಅಂತಲೂ ಗೊತ್ತಿದೆ. ಹಾ. ಹೋಗಿ ಬಾ ಶ್ರೇಯಸ್ಸ. ದೊಡ್ಡಪ್ಪನಂತರ್ಯ ಏನು ಎಂದು ತಿಳಿಯಿತು. ಇಡೀ ಲಂಕಾ ಸಾಮ್ರಾಜ್ಯ ದಾನವಗುಳ ಅಳಿಯುತ್ತಿದೆ ಅಂತ ತಿಳಿದರು. ಎಲ್ಲರೂ ನಿರ್ಗಮಿಸಿದ ಬಳಿಕ ತಾನು ನಿರ್ಗಮಿಸುವ ಸೂಚನೆ ಕಂಡು ಬರುತ್ತದೆ. ಜಯಶೀಲನಾಗಿ ಬಾ ಮಗನೇ ಎಂದು ಆಶೀರ್ವದಿಸಲಿಲ್ಲ. ಶ್ರೇಷ್ಠವಾದ ಸಾಯುಜ್ಯವನ್ನು ಪಡೆ. ಹೌದು, ನನಗೆ ಬೇಕಾದದ್ದು ಅದೇ. ನನ್ನಪ್ಪ ರಾಮನನ್ನು ಏನೆಂದು ತಿಳಿದಿದ್ದಾರೋ. ಆದರೆ ಅವನ ಮುಂದೆ ಸಾಯುಜ್ಯವಲ್ಲದೆ ಇನ್ನೇನು. ಆಗಲಿ, ಇನ್ನು ಮಾತೆ ಸರಮಾದೇವಿಯವರ ಬಳಿ ಆಶೀರ್ವಾದ ಪಡೆಯಬೇಕಾಗಿದೆ. ಅತ್ತ ಕಡೆ ತೆರಳುತ್ತೇನೆ. ಅಮ್ಮ, ವಂದಿಸಿಕೊಂಡಿದ್ದೇನೆ. ಬಾಲಕ, ಏನಿದು? ಏನಿದೇನು ಬಾಲ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಗುಣಯುತ ಏನಿದೇನು ಬಾಲ ಏನಿದು ಖದಿ ಬಿಲ್ಬಾಣವಧರಿಸುತ್ತ ಏನಿದು ಖದಿ ಬಿಲ್ಬಾಣವಧರಿಸುತ್ತ ನೀನಾವಡೆ ಹೊರಟೇನು ವಿಚಾರ
ಬಾಲ ಕೇಳೈ ರಾಮ ಶರಕೆಣೆಯಿಲ್ಲ ಬಾಲ ಕೇಳೈ ರಾಮ ಶರಕೆಣೆಯಿಲ್ಲ ಬಾಲ ಕೇಳೈ ರಾಮ ಶರಕೆಣೆಯಿಲ್ಲ ನಿವಾಳಿಸುವುದು ವೈರಿಯನೋ ನಿವಾಳಿಸುವುದು ನಿವಾಳಿಸುವುದು ವೈರಿಯನೋ ಕಾಳಗದಾಸಿ ತೊರೆದು ನಿಲ್ಲು ಮುಂದೆಮ್ಮ ಕಾಳಗದಾಸಿ ಕಾಳಗದಾಸಿ ತೊರೆದು ನಿಲ್ಲು ಮುಂದೆಮ್ಮ ಬಾಳಿಗೆ ಸುಖವಿದೆ ಕಂದ ಕಂದ ಬಾಳಿಗೆ ಸುಖವಿದೆ ಕಂದ ಮುಂದೆಮ್ಮ ಬಾಳಿಗೆ ಸುಖವಿದೆ ಕಂದ ಬಾಲ ಕೇಳೈ ರಾಮ ಶರಕೆಣೆಯಿಲ್ಲ ನಿವಾಳಿಸುವುದು ವೈರಿಯನ್ನೋ ನಿವಾಳಿಸುವುದು ವೈರಿಯನೋ ತಿಳಿದು ತಿಳಿಯದೆಯೋ ಬೆಂಕಿಗೆ ಕೈ ಇಕ್ಕಿದರೆ ಅದು ನಮ್ಮ ಕೈಯನ್ನು ಸುಡದಿರುವುದೇ ವರಬಲಾನ್ವಿತರಾದ ನಿನ್ನ ಚಿಕ್ಕಪ್ಪ ಕುಂಭಕರ್ಣ ನಿನ್ನಣ್ಣ ಇಂದ್ರಜಿತು ಇವರೆಲ್ಲ ಏನಾದರೂ ನೋಡು ರಾಮ ಬಾಣಕ್ಕೆ ಹುಸಿ ಇಲ್ಲ ವಿರೋಧಿಯನ್ನು ಕೊಂದ ಬಳಿಕ ಮತ್ತೆ ಶ್ರೀರಾಮನ ಬತ್ತಳಿಕೆಯನ್ನು ಸೇರುವುದಂತೆ ಹಾಗಾದರೆ ಬರಿಗಾಗದಿರುವ ಶರಸಂಕುಲ ಅವನಲ್ಲಿದೆ ಕಾಳಗದ ಆಸೆಯೊಂದನ್ನು ಬಿಟ್ಟು ನಿಲ್ಲು ಮುಂದೆ ನಮ್ಮ ಬಾಳಿಗೆ ಸುಖವಿದೆ ಮಗನೇ ಬೇಡ ಮಗು ಯುದ್ಧ ಬೇಡ ಜನನಿ ಮಮ ವಚನವನು ಮನ್ನಿಸೋ ಜನನಿ ಮಮ ವಚನವನು ಮನ್ನಿಸೋ ಜನನಿ ಮಮ ವಚನವನು ಮನ್ನಿಸೋ ಎನಗೆ ಪೀಠ ನುಡಿ ಮಾನ್ಯವಲ್ಲವೇ ಎನಗೆ ಪೀಠ ನುಡಿ ಮಾನ್ಯ ಪೀಠ ನುಡಿ ಮಾನ್ಯವಲ್ಲವೇ ಮನವು ಮೋಕ್ಷವ ಕಾಂಕ್ಷಿಪುದು ಮನ
ಬೇಡ ಮಗನೇ ಛಲವ ಬಿಡು ಬಿಡೋ ಬೇಡ ಮಗನೇ ಛಲವ ಬಿಡು ಬಿಡೋ ಬೇಡ ಮಗನೇ ಛಲವ ಬಿಡು ಬಿಡು ನೋಡಿ ನೊಂದಬಿ ಕಡುಗಾಲಾರಿ ನೋಡಿ ನೊಂದಬೆ ಕಡುಹಲಾರಿ ಗಡಗರುವ ವಿವೇಕೆ ಬಾಲಕ ಕಾಡಗರುವ ವಿವೇಕೆ ಬಾಲಕ ಕಾಡಬೇಡ ಬಾಲಕ ಕಾಡಬೇಡ ನಿನ್ನ ಒಂದೊಂದು ಪದಪ್ರಯೋಗವು ನನ್ನ ಹೃದಯವನ್ನು ಚುಚ್ಚಿ ಚುಚ್ಚಿ ನಿರ್ವೀರ್ಯಳನ್ನಾಗಿಸುತ್ತಿದೆ. ನಾನು ಕೂಡ ಇದನ್ನೆಲ್ಲ ನೋಡಿ ಕೇಳಿ ನೊಂದು ಹೋಗಿದ್ದೇನೆ. ನಿನ್ನ ಮುದ್ದು ಮುಖವನ್ನ ನೋಡಿ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿದ್ದೇನೆ. ಒಂದೆಡೆ ನೀನು ಗರ್ಭೋದ್ರೇಕದಿಂದ ಮಾತನಾಡುವೆ, ಮತ್ತೊಮ್ಮೆ ಮೋಕ್ಷಾಕಾಂಕ್ಷಿಯಾಗಿ ಹೋಗುತ್ತೇನೆ ಎನ್ನುತ್ತಿರುವೆ. ಈ ರೀತಿಯ ಛಲ ಹಠ ನಿನಗೆ ಯಾಕೆ ಮಗನೇ? ಇನ್ನು ರಾವಣನ ಕಡೆಯಲ್ಲಿ ವೀರಾದಿ ವೀರರು ಇದ್ದಾರೆ, ಹೆಚ್ಚೇಕೆ ಲೋಕವನ್ನೇ ನಡಗಿಸಬಲ್ಲ ನಿನ್ನ ದೊಡ್ಡಪ್ಪ ರಾವಣ ಪ್ರಭುಗಳು ಇದ್ದಾರೆ. ಯಾಕೆ ನೀನು ಹೋಗಬೇಕು? ನಿನಗೆ ಯಾಕೆ ಈ ಛಲ? ಬೇಡ ಮಗು, ಯುದ್ಧ ಬೇಡ. ನಿನಗೊಂದು ಸತ್ಯ ವಿಚಾರವನ್ನ ಹೇಳುತ್ತೇನೆ, ಹೇಳು. ನೀನು ಹಿರಿಯವಳು, ಲಂಕಾ ಸಾಮ್ರಾಜ್ಯದ ಕಥೆಯೆಲ್ಲ ನಿನಗೇ ತಿಳಿದಿದೆ. ನಿಜ. ಒಂದು ಕಾಲದಲ್ಲಿ ಉಣ್ಣಲು ಗತಿವಿಲ್ಲದೆ, ಮಲಗಲು ಮನೆಯಿಲ್ಲದೆ, ಬೀದಿ ಬೀದಿ ಎರೆದು ಮಾತೆ ಕೈಕಸಾದೇವಿ 4 ಮಕ್ಕಳನ್ನು ಸಾಕಿದವಳಂತೆ. ಅದೇನೋ ದೈವಾನುಗ್ರಹವಾಯಿತು. ಹಿರಿದಂದೆ ರಾವಣ ಸ್ವಪ್ರಯತ್ನದಿಂದ ತಪಸ್ಸಿನ ಮೂಲಕ ಇಡೀ ಲಂಕಾ ಸಾಮ್ರಾಜ್ಯವನ್ನು ಸ್ವರ್ಣಲಂಕೆಯನ್ನಾಗಿಸಿದರು. ನಿಜ. ಇದೆಲ್ಲವೂ ಈಗ ಆಡಕವಿಗಳ ಸೈನ್ಯ. ಇಬ್ಬರು ಮನುಜ ಕುಲದ ರಾಮ ಲಕ್ಷ್ಮಣರ ಜೊತೆಯಾಗಿ ಬಂದಾಗ ಧೂಳಿ ಮಠವಾಗುತ್ತದೆ. ಆದರೆ ಇದೆಲ್ಲವೂ ಧರ್ಮ ಸೂಕ್ಷ್ಮ, ನಿನಗೂ ಅರ್ಥವಾಗದು, ನನಗೂ ಜೀರ್ಣಿಸಿಕೊಳ್ಳಲಾಗದು. ನಮಗೆಲ್ಲ ಕರ್ಮ ಬಂಧನವಿದು. ರಾವಣನ ಸೇವೆ ಮಾಡುವ ನಾವು ಉಂಡ ಅನ್ನದ ತೀರಿಸಲೇಬೇಕು. ಹಾಗಾಗಿ ಯೋಚನೆ ಮಾಡುವುದು ಸರಿಯಲ್ಲ. ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ. ಸರಿ ಮಗನೇ ರಾಮ ಸೇನೆಯು ನಿನ್ನ ಬಿದಗಾಯ್ತು. ಸರಿ ಮಗನೇ ರಾಮ ಸೇನೆಯು ನಿನ್ನ ಪಿತಗಾಯ್ತು. ಧರಣಿ ಜಯ ಸೇವೆಯಲಿ ನಾ ಧನ್ಯಳಾಗಿಯೇನೋ. ಧರಣಿ ಜಯ ಸೇವೆಯಲಿಗೆ ನಾ ಧನ್ಯಳಾಗಿಯೇನೋ. ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಕೊಂಡ ಕಾರ್ಯವೇ ಭೂಷಣ. ತರಳನಾಗಿರೆ ನೀನು ಉಂಡನ್ನಕ್ಕಾಗಿ ಕೈಕೊಂಡ ಕಾರ್ಯವೇ ಭೂಷಣ. ಶ್ರೀರಾಮನ ಸೇವೆ ಮಾಡುವ ಅವಕಾಶ ಬಂತು. ಅಂತಹ ವಿಭೀಷಣನ ಹೆಂಡತಿ ನಾನು ಅಂತ ಗೊತ್ತಿದ್ದರು ಪ್ರಭು ರಾವಣೇಶ್ವರ ಸೀತಾ
ನನ್ನನ್ನು ಬಿಟ್ಟರು. ಇದೆಲ್ಲದರ ಒಳವರ್ಮವೇನು ನಾನರಿಯೆ. ಅಂತೂ ಧನ್ಯತಾ ಭಾವ ನನಗಿದೆ. ಧರಣಿ ಕುಲ ಸಂಪುತರಾದ ಶ್ರೀ ರಾಮ ಲಕ್ಷ್ಮಣರನ್ನ ಮೆಚ್ಚಿಸಿ ಈ ಧರಣಿಯಲ್ಲೇ ವೀರಧರಣಿ ಸೇನಾ ಎಂಬ ಕೀರ್ತಿಯನ್ನು ಪಡೆ. ನಿನಗೆ ಶುಭವಾಗಲಿ. ಕರುಳಿರುವ ವೇದನೆಯು ಕರುಳರಿಯುವ ವೇದನೆಯೋ ಉದರದೊಳಗವಚಿ ಬಿಸು ಸುಯ್ದು ಕೇವಣಿಸಲು ಅರಸಿನ ದಕ್ಷತೆ ಸುರಿಸುತ್ತ ಹರಸಿ ಪಣೆಗೆ ತಿಲಕವನಿಟ್ಟು ಮುದ್ದಿಸಿ ಕಳುಹಲು ಯುದ್ಧ ವಿದ್ಯೆಯಲ್ಲಿ ಅನುಭವವುಳ್ಳವನು ಎಂದು ತೋರುತ್ತಿದೆ. ವಿಭೀಷಣ, ಆ ಬಾಲಕ
ಅರಿತುಕೊಂಡು ತರಳನೆಂಬುದನರಿತುಕೊಂಡರೆ ರಣಕಣವ ತೊರೆದು ಶ್ರೀರಾಮ ಪೋಪನು ಹಿಂದಗೆ ರಣಕಣವ ತೊರೆದು ಶ್ರೀರಾಮ ಪೋಪನು ಹಿಂದಗೆ ಧರೆಯ ಧರ್ಮವು ಕೆಡುವುದರಿಂದ ಧರೆಯ ಧರ್ಮವು ಕೆಡುವುದರಿಂದ ನಾನಗಜ ನೊರೆವೆನೆನುತ್ತಾ ತ್ಯಾಗಮೂರ್ತಿ ನುಡಿದ ನಾನಗಜ ನೊರೆವೆನೆನುತ ತ್ಯಾಗಮೂರ್ತಿ ನುಡಿದ ದೇವಾದಿ ದೇವನಲ್ಲಿ ಈ ಕುರಿತು ಹೇಗೆ ವ್ಯವಹರಿಸಲಿ? ಆತನನ್ನ ತರಳನಲ್ಲವೇ? ಆತನನ್ನ ತರಳನೆಂದು ನಾನು ಸತ್ಯವನ್ನು ಹೇಳಿದರೆ ಅತಿ ಪ್ರೀತಿಯಿಂದ ನನ್ನ ಶರಣಾಗತಿಯನ್ನು ಒಪ್ಪಿಕೊಂಡ ಶ್ರೀರಾಮ ಈ ರಣಕಣವನ್ನು ತ್ಯಜಿಸಿ ಹಿಂದಕ್ಕೆ ಹೋಗದಿರುವನೆ. ಸೀತಾದೇವಿಗಾಗಿ ಬಂದ ಶ್ರೀರಾಮ ಯುದ್ಧ ಮಾಡುವುದನ್ನೇ ನಿಲ್ಲಿಸಿದ ಅಂತಾದರೆ ಈ ಧರೆಯ ಧರ್ಮ ಅಳಿಯಲಾರದೆ. ಹಾಗಾಗಬಾರದು. ಆದ್ದರಿಂದ ಬಕಟಿನಂತೆ ಸತ್ಯವನ್ನು ಹೇಳದೆ ವಿಷಯವನ್ನು ಮುಚ್ಚಿಡದೆ ಉತ್ತರಿಸುತ್ತೇನೆ. ದೇವ ಕೇಳೋ ರಾಮಚಂದ್ರ ಗುಣಕದಂಬಗ ದೇವ ಕೇಳೋ ರಾಮಚಂದ್ರ ಗುಣಕದಂಬಗ ದೇವ ಕೇಳು ರಾಮಚಂದ್ರ ಗುಣಕದಂಬಗ ಆವಿರೋಧಿ ಸೇನೆಯಲ್ಲಿ ಖಳಶು ಪಾರ್ಶ್ವಗ ಆವಿರೋಧಿ ಸೇನೆಯಲ್ಲಿ ಖಳಶು ಪಾರ್ಶ್ವಗ ಟಿವಿಯಿಂದ ರಣಗೆ ಬರುವ ನವನ ತರೆಯುತ್ತ ಟಿವಿಯಿಂದ ರಣಗೆ ಬರುವ ನವನ ತರೆಯೋತ ಕಾವುದಕ್ಕೆ ನೀನೇ ಶಕ್ತ ನಮ್ಮ ಹೊರೆಯೋತ ಕಾವುದಕ್ಕೆ ನೀನೇ ಶಕ್ತ ನಮ್ಮ ಪೊರೆಯೋತ ಭೀಷಣಾಂಕ ವಿರೋಧಿ ಪಾಳೆಯದ ಸೇನಾ ಸಮುದಾಯದ ಮುಂಚೂಣಿಯಲ್ಲಿದ್ದು ಬರುತ್ತಿರುವವನು ವೀರಾಗ್ರೇಸರನಾದ ಮಂತ್ರಿ ಸುಪಾಶ್ವಕ. ಅವನ ಸಾಮರ್ಥ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಅವನ ಮುಂದೆ ನಿಂತು ಅವನನ್ನು ತರಿದು ನಮ್ಮವರನ್ನೆಲ್ಲ ಕಾಪಾಡಲು ನೀನೇ ಸಮರ್ಥ. ವಿಭೀಷಣ, ಆ ಬಾಲಕ ಯಾರು? ಆ ಬಾಲನು ಸಾಕು ಮಗನು ಮುಂದೆ ಬರುವ ಎನಗೆ ಪ್ರೀತನೋ ಸಾಕು ಮಗನು ಮುಂದೆ ಬರುವ ನಿನಗೆ ಪ್ರೀತನೋ ಸಾಕು ಮಗನು ಮುಂದೆ ಬರುವ ಎನಗೆ ಪ್ರೀತನೋ ಸಾಗಿಸಲೇ ಪೊರೆದ ರಾವಣಜ್ಞಾನ ಮಗನು ಸಾಗಿಸಲಹಿ ಪೊರೆದ ರಾವಣಜ್ಞಾನವನನು ಬೇಕೆ ಬಂದು ತನವು ತನಗೆ ಧರ್ಮ ಉಳಿಯುವುದೋ ಬೇಕೆ ಬಂದು ತನವು ಎನಗೆ ಧರ್ಮ ಉಳಿಯುವುದು ಏಕೆ ತಡವು ದುರುಳ ಸೇನೆ ಏರಿ ಬರುವುದು ದೇವ ವಿಭೀಷಣ, ಆತ ರಾವಣನ ಸಾಕು ಮಗನು. ಆ ಮಗ ರಾವಣನಿಗೆ ಸಾಕಾಗಿರಬೇಕು. ಇರಬಹುದೇನೋ. ಈಗ ಖಳರ ವರ್ಗದಲ್ಲಿ ಅತಿ ಬಲಾನ್ವಿತ ನೆನೆಸಿಕೊಂಡವನಿತ ತರಳಿ ಸೇನ.
ಲಕ್ಷ್ಮಣಾಖ್ಯಾನೆಂದ ಇಲ್ಲಿವರೆಗಿನ ಕಲಾ ಸಂತತಿಗೆ ಎಲ್ಲಾ ವೀರರನ್ನು ಸದೆಬಡಿದಿದ್ದೇನೆ. ಇನ್ನು ಬರುವವನು ಯಾರೇ ಇರಲಿ ಅವನ ಬಲವನ್ನು ತಡೆದು ಯುದ್ಧದಲ್ಲಿ ಕೊಲ್ಲುವ ಸಂಕಲ್ಪ ನನ್ನದು. ಈ ಮೂಲಕ ನಮಗೆ ಜಯ ದೊರಕುವಂತೆ ಮಾಡುತ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಅಣ್ಣ. ಕೆರಳಿ ಹನುಮ ಪೇಳ್ದಾನ ಕೆರಳಿ ಹನುಮ ಪೇಳ್ದನಾಗ ದುರುಳರನ್ನು ತರಿವೆ ಹರಸಿಗಳು ಗೋಪೇನೆಂದು ಧುರಜೆ ಹಾಯನುದೇ ಹನುಮಂತರಾದಂತಹ ನಾವು ಕಪಿಗಳ
ಅಥವಾ ಅವಳನ್ನು ಕಂಡವರು ವ್ಯಾಖ್ಯಾನ ಹೇಗೆ ಮಾಡಿದರು? ಶ್ರೀರಾಮಚಂದ್ರ ಯಾವ ರೀತಿಯಲ್ಲೇ ಇರಲಿ ಲಂಕೆಯ ಮಾನ ಹೋದದ್ದು ಸರಿ ತಾನೆ. ನಿನ್ನ ಬಾಯಿಂದ ಬಂದರೆ ಅದಕ್ಕೊಂದು ಪರಿಮಾರ್ಜನೆ ಅಂತ ಸಿಗುತ್ತದೆ. ಇರಲಿ, ನಿನಗೆ ವಿಷಯ ತಿಳಿಯುವ ಕುತೂಹಲ ಇದೆಯಲ್ಲ, ಹೇಳುತ್ತೇನೆ ಕೇಳು. ಈ ವಿಚಾರದಲ್ಲಿ ನೀನು ಖೇದ ತಾಳುವ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನಿನ್ನತ್ತೆ ನನ್ನ ಭಾಷೆಯಲ್ಲಿ ತುರುಳೆ. ಕೇವಲ ಅವಳಲ್ಲಿ ದುಷ್ಟತನ ಮಾತ್ರವಲ್ಲ, ಬಿಸಿ ಏರಿದ ಕಾಮದ ಪದದಿಂದ ಆದರ ಮಾಡಲಿಕ್ಕೆ ಹೊರಟವಳು. ಅಂತವರಿಗೆ ವೇದ ಶಾಸ್ತ್ರಗಳಲ್ಲಿ ಏನು ಶಿಕ್ಷೆ ಎಂದು ಉಲ್ಲೇಖಿಸಲ್ಪಟ್ಟಿದೆಯೋ ಅದನ್ನೇ ಮಾಡಿದ್ದೇನೆ. ಯಾರಿಗೆ ಅಪಮಾನ, ಯಾರಿಗೆ ಮಾನಖಂಡನೆ, ಇದರ ವಿವೇಚನೆ ನಿನಗೆ ಬಿಟ್ಟದ್ದು. ಶ್ರೀರಾಮಚಂದ್ರ, ಇಷ್ಟು ನಿಖರವಾಗಿ ನಿನ್ನಲ್ಲಿ ಪ್ರತಿಪಾದನೆ ಇರುವುದರಿಂದ ನೀನೇನು ಎಂದು ಅರ್ಥವಾಯಿತು. ಓ ನ್ಯಾಯಮೂರ್ತಿಯೇ, ನ್ಯಾಯಮೂರ್ತಿಯೇ ನೀನು ಶ್ರೀರಾಮಚಂದ್ರ, ಹಿಡಿತನಸ್ಸು, ಯುದ್ಧಕ್ಕೆ ಕಾತುರನಾಗಿದ್ದೇನೆ. ಮಗು ಧರಣಿಸೇನ, ನನ್ನನ್ನು ನೀನು ಅರ್ಥ ಮಾಡಿಕೊಂಡ ಬಳಿಕ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕಲ್ಲ. ಓ ಧನುಜಕುವರ, ಧನುಜ ಬಾಲನು ನೀನು ಬೆಳೆಯುವ, ಧನುಜ ಬಾಲನು ನೀನು ಬೆಳೆಯುವ ಕಾಲವಿನ್ನಿಹದೀಗ ಭ್ರಾಂತಿಯ. ಧನುಜ ಬಾಲನು ನೀನು ಬೆಳೆಯುವ ಕಾಲವಿಹಿನ್ನೀಗ ಭ್ರಾಂತಿಯ ತಾಳದಿರು ಹದನಾಗಿ ಪೋಪೆಯು ಬೇಡು ಜವದಿ. ತಾಳದಿರು ಹದನಾಗಿ ಪೋಪೆಯು ಬೇಡು ಜವದಿ. ಮಗು ಧರಣಿಸೇನ, ಶ್ರೀರಾಮ, ದಾನವರಾಗಲಿ ಮಾನವರಾಗಲಿ ಜೀವನ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕಾದರೆ ಮನದಲ್ಲಿರುವ ಭ್ರಮಿತಾಕಾರವನ್ನು ಬಿಡಬೇಕು. ಮೋಕ್ಷದ ದಾರಿಗೆ ಮಾರ್ಗಗಳು ಹಲವು. ಯುದ್ಧಮುಖೇನವಾಗಿಯೇ ಸತ್ತು ಪಡೆಯುವ ಮೋಕ್ಷದ ದಾರಿ ಒಂದಾದರೆ, ನಿಷ್ಠಾವಂತನಾಗಿ ಸತ್ಕರ್ಮ ಸತ್ಕಾರ್ಯಗಳ ಮೂಲಕ ಸಾಂಸಾರಿಕವಾಗಿಯೂ ಮೋಕ್ಷವನ್ನು ಪಡೆಯಬಹುದು. ಈ ಎರಡನೆಯ ಮಾರ್ಗ ನಿನಗೆ ಶ್ರೇಯಸ್ಕರವಾದದ್ದು. ನೀನಿನ್ನು ಬಾಲಕ, ಬೆಳೆಯುವ ಅವಕಾಶವಿದೆ, ಕಲಿಯಲು ಬಹಳಷ್ಟಿದೆ. ಹಾಗಾಗಿ ಮನದ ಭ್ರಾಂತಿ ಬುದ್ಧಿಯನ್ನು ಬಿಡು, ಯುದ್ಧವನ್ನು ಕೈಗೊಳಿಸಿ ಮನೆಯತ್ತ ತೆರಳು. ಧರಣಿ ಬಾಲಕ, ಧರಣಿಸೇನ, ನಿನ್ನ ಸದ್ಬೋಧನೆಗಳಿಗೆ ಪ್ರಣಾಮಗಳು. ಶ್ರೀರಾಮ, ನೀನಾದರೂ ಧನುಜ ಮನುಜ ಧೈವತ್ವದ ತತ್ವಾಧಿಕರಲ್ಲ. ನಿನಗೆ ನಮನ ಸಲ್ಲಿಸುತ್ತಾರೆ, ಸಲ್ಲಿಸಲೇಬೇಕು. ನೀನು ಹೇಳಿದ್ದ ಎರಡು ಮಾರ್ಗಗಳಲ್ಲಿ
ಆದರೆ ನಿನ್ನ ಬಾಳಿಗೂ ನಾನು ವಂಚನೆಯ ಮುಳ್ಳಾಗಿ ಹೋದೆ. ನನ್ನ ಪಾಲಿನ ದುರ್ಯೋಗ ನಿನ್ನನ್ನು ಬಲಿ ತೆಗೆದುಕೊಂಡಿತು ಮಗನೇ. ನನ್ನದ ಅನುಭವದ ತೆರೆ ಸಂದು ಹೋಯಿತು ಮಗನೇ, ಸಂದು ಹೋಯಿತು. ವಿಭೀಷಣ, ಶರಣಗೆಂದನು ರಘುಜ ಖೇದದೆ, ಶರಣಗೆಂದನು ರಘುಜ ಖೇದದೆಯೇ, ಕೊರಳ ಕೊಯ್ದೆಯ ಬೇಡೋ ನಿಜವನು, ಕೊರಳ ಕೊಯ್ದೆಯ ಬೇಡು ನಿಜವನು, ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯಬೇಡೆಂದು, ಬರಿದೆ ಹುಸಿಯಾಡುತ್ತ ದ್ರೋಹವ ಬಗೆಯ ಬೇಡೆಂದು, ಬಂದದ್ದು ನಿನ್ನ ಮಗನಾಗಿದ್ದರೂ ಕೂಡ ನನ್ನಲ್ಲಿ ಹುಸಿಯಾಡುತ್ತಾ ದ್ರೋಹ ಬಗೆಯ. ಹೇಳು ವಿಭೀಷಣ, ಯಾವುದು ನಿಜವಾದದ್ದು, ಯಾವುದು ಸತ್ಯ ವಿಚಾರ? ಹೇಳು ವಿಭೀಷಣ, ಹೇಳು. ಕೇಳು ಸೀತಾಪತಿ, ಲೋಕದ ಏಳಿಗೆಯ ಬಯಸೀರ್ಪೆ, ಲೋಕದ ಏಳಿಗೆಯ ಬಯಸೀರ್ಪೆ, ನಿನ್ನಯ ಬಾಳಿಗಂಡಿಯ ಮಾಡೆನೆನ್ನುತ್ತ ಛಲಗೈದೆ, ಬಾಲನೆನಗೀ ತರಣಿಸೇನನು, ಬಾಲನೆನಗೀ ತರಣಿಸೇನನು, ಬಾಲನೆನಗೀ ತರಣಿಸೇನನು, ಕಾಳಗಕ್ಕೆ ಬಂದಿರಲು ಸತ್ಯ ಹೇಳಿದರವ ನಿಜ ಕಾರ್ಯವ ಸೋಲುವುದೆಂದು ಹುಸಿ ನುಡಿದೆ, ಕಾಳಗಕ್ಕೆ ಬಂದಿರಲು ಸತ್ಯ ಹೇಳಿದರವ ನಿಜ ಕಾರ್ಯವ ಸೋಲುವುದೆಂದು ಹುಸಿ ನುಡಿದೆ. ನೀನೇನು, ನೀನ್ಯಾರು ಎಂದು ಅರ್ಥೈಸಿಕೊಂಡವನು ನಾನು. ಮುಂದೆ ಬರುವವನು ನನ್ನ ಮಗ ಎಂದು ನಾನು ಹೇಳಿ ಲೋಕದ ಏಳಿಗೆಯ ಬಯಸಿಪ್ಪ ನಿನ್ನಯ ಬಾಳ ನೌಕೆಯು ಸಾಗುವುದಕ್ಕೆ ಅಡ್ಡಿಪಡಿಸಲಾರೆ ಎನ್ನುವ ಛಲವನ್ನು ಗೈದೆ. ನನ್ನ ಮಗ ತರಣಿಸೇನ ಯುದ್ಧಕ್ಕೆ ಬಂದಿದ್ದಾನೆ ಎನ್ನುವ ಸತ್ಯವನ್ನು ಹೇಳಿದರೆ ನಿನ್ನ ಕಾರ್ಯ ಸೋಲುವುದೆಂದು ಸತ್ಯವನ್ನು ಮರೆಮಾಚಿದೆ ರಾಮ, ಸತ್ಯವನ್ನು ಮರೆಮಾಚಿದೆ. ಓ ಶರಣಶ್ರೇಷ್ಠ, ಏನನೆಸಗಿದೆ ಶರಣು ಹೀನನಾದೆನು ನಾನು, ಏನನೆಸಗಿದೆ ಶರಣು ಹೀನನಾಗಿದೆ ನಾನು, ನೀನೇಕೆ ಹುಸಿದೆ ಸರಿಯಾಯ್ತೋ, ನೀನೇಕೆ ಹುಸಿದೆ ಸರಿಯಾಯ್ತೆ, ಮಾನನಿಧಿ ವಂಚಿಸುತ್ತ ಹಾನಿಯನು ಗೈದೆ, ಸುಮ್ಮಾನವಾದುದೆ ನಿನ್ನ ಮನಗೆ. ವಿಭೀಷಣ, ನನ್ನ ಜೀವನದ ಧ್ಯೇಯ ಧೋರಣೆಗಳಿಗೆ ನಾನೇ ಮಸಿ ಬಳಿದುಕೊಂಡೆ. ನನ್ನ ಮಡದಿಯ ವ್ಯಾಮೋಹಕ್ಕಾಗಿ ಶರಣಶ್ರೇಷ್ಠನಾದ ವಿಭೀಷಣನನ್ನು ವಂಚಿಸಿದೆ. ವಿಭೀಷಣ ಈ ಲಂಕಾ ಸಾಮ್ರಾಜ್ಯದ ಆಸೆಗಾಗಿ ಸುಳ್ಳು ಹೇಳಿ ತನ್ನ ಮಗನನ್ನು ರಾಮನಿಂದ ಕೊಲ್ಲಿಸಿದ. ಅಂತೂ ವಂಚನೆ ವಂಚನೆ, ಹುಸಿಯಾಡುತ್ತಾ ನನಗ್ಯಾಕೆ ದ್ರೋಹ ಎಸಗಿದೆ? ಈ ಕಾರ್ಯ ನಿನಗೆ ಸಮ್ಮಾನವಾಯಿತೆ? ಹೇಳು ವಿಭೀಷಣ. ಶ್ರೀರಾಮಚಂದ್ರ, ಶ್ರೀರಾಮ ತವ ಪದಾಬ್ಜಕ್ಕೆ ಶರಣತಾನಿಂದು, ಶ್ರೀರಾಮ
ತವ ಪದಾಬ್ಜಕ್ಕೆ ಶರಣು ತಾನಿಂದು ಧಾರಿಣಿಯ ಧರ್ಮ ಪತಿಕರಿಸಿ ಬಾಂಧವ ತೊರೆದಿ ರೀತಿ ಬಳಿ ಬಂದು ಧಾರಿಣಿಯ ಧರ್ಮ ಪತಿಕರಿಸಿ ಬಾಂಧವ ತೊರೆದಿ ರೀತಿ ಬಳಿ ಬಂದು ನಿನಗೆ ಮೋಸವಗೈದೆ ಮನ್ನಿಸೆನ್ನ ಪರಾಧವನು ಆ ಶ್ರೀರಾಮಚಂದ್ರ ಭೀಷಣಾಂಕ ಧರ್ಮವೆಂದರೆ ಏನು ಎಂದು ನಮ್ಮವರಿಗೆ ತಿಳಿಸುವುದಕ್ಕಾಗಿ ಈ ರೀತಿ ನಿನ್ನ ಬಳಿ ಬಂದು ವಿರೋಧಿಗಳ ಜನ್ಮ ರಹಸ್ಯವನ್ನು ಹೇಳಿ ನಿನ್ನಿಂದ ನಿನ್ನವರಿಂದ ಕೊಲ್ಲಿಸಿದೆ. ಆದರೆ ನನ್ನ ಮಗ ತರಣಿ ಸೇನ ಯುದ್ಧಕ್ಕೆ ಬಂದಾಗ ಸತ್ಯವನ್ನು ಹೇಳಲಿಲ್ಲ, ವಂಚನೆಯನ್ನು ಮಾಡಲಿಲ್ಲ. ನೀನೇ ಹೇಳಿದ ಮಾತು ರಾಮ, ಬದುಕಿದರೆ ಹೇಗೆ ಬದುಕಬೇಕು, ಹೆತ್ತವರಿಗೆ ಹೆಚ್ಚಾಗಿ ಕೈ ಹಿಡಿದವಳಿಗೆ ಬೇಡದವನಾಗಿ ದೇವರಿಗೂ ಹೆಚ್ಚಿನವನಾಗಿ ಬದುಕಿದ್ದರೆ ಏನು ಪ್ರಯೋಜನ? ಒಟ್ಟಿನಲ್ಲಿ ಭೂಭಾರಕನಾಗಿ ಯಾಕೆ ಬಾಳಬೇಕು ರಾಮ? ಒಂದೆಡೆ ಸಜ್ಜನರು ದೂರುವರು, ನಿಷ್ಠೂರವಾದಿಗಳು ದೂರುವರು. ವಿಭೀಷಣ ಹೀಗೆ ಯಾಕೆ ಮಾಡಿದ? ರಾಜ್ಯದ ಮೇಲಿನ ಅಧಿಕಾರದ ಆಸೆಯ ದಾಹವೇ. ಆದ್ದರಿಂದ ನಾನು ಸಾಯುಜ್ಯವನ್ನು ಹೊಂದುತ್ತೇನೆ ರಾಮ. ಮುಕ್ತಿಯನ್ನು ಕರುಣಿಸು ರಾಮ, ಕರುಣಿಸು. ವಿಭೀಷಣ ದೇವ, ಹರಣ ತೊರೆಯುವುದೇಗೆ ಪಾಪವೋ ಹರಣ ತೊರೆಯುವುದೇಗೆ ಪಾಪವು ತರಳ ಮೋಕ್ಷವ ಪಡೆವನೋ ತರಳ ಮೋಕ್ಷವ ಪಡೆವನು ನರಕಲೋಕವ ಬಯಸಬೇಡೈ ಮರುಗದಿರು ಸಗನೆ ಭೀಷಣಾಂತ ದೇವ, ಯಾಕಾಗಿ ಸಿದ್ಧರಾಗಬೇಕು, ಯಾವುದಕ್ಕಾಗಿ ಸಿದ್ಧರಾಗಬೇಕು ಎಂಬುದರ ಪ್ರಜ್ಞೆ ಇಲ್ಲದೆ ಹೋದರೆ ಹೇಗಾದೀತು ಹೇಳು? ನೀನು ಮುಂದಾಗಿದ್ದು ಆತ್ಮಹತ್ಯೆಗೆ, ಅದು ಪಾಪದ ಒಂದು ಮುಖ. ಹಾಗಾಗಿ ಯುದ್ಧ ಮಾಡಿ ಮೋಕ್ಷ ಪಡೆಯೋಣವೇ? ನೀನು ಚಿರಂಜೀವಿ. ಆದರೆ ಒಂದು ಮಾತು ಹೇಳುತ್ತೇನೆ ಕೇಳು. ನಿನ್ನ ಮಗ ತರಣಿಸೇನ ಮೋಕ್ಷವನ್ನಡರಿ ಇಡೀ ನಿಮ್ಮ ವಂಶಕ್ಕೆ ಸದ್ಗತಿಯನ್ನು ತಂದೊದಗಿಸಿದ್ದಾನೆ. ಇದಕ್ಕಾಗಿ ಸಂತೋಷ ಪಡು. ಲೋಕಕಂಟಕರ ನಾಶವೇ ನಮ್ಮ ಗುರಿ ಎಂಬುದನ್ನು ಒಪ್ಪಿಕೊಂಡಿರುವೆಯಲ್ಲ? ಹೌದು. ಇನ್ನು ಉಳಿದಿರುವುದು ಕೇವಲ 2-3 ಮಂದಿ ಮಾತ್ರ. ಅವರು ಬರುತ್ತಾರೆ. ಸಮಾಧಾನವನ್ನು ಮಾಡಿಕೋ. ಬಾ, ಹೀಗೆ ಹಾಗೇ ಆಗಲಿ.